ಗಜವದನ ಹೇರಂಬ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ. 60 ಅಂದ್ರೆ ಅರಳೋ ಮರಳೋ ಅಲ್ಲ, ಮರಳಿ ಅರಳುವುದು ಅಂತ. ಹೆಂಗೆ ಇವ್ರು 60 ವರ್ಷ ದಾಟಿ ಇಷ್ಟೊಂದು ಲವಲವಿಕೆಯನ್ನ ಬದುಕಿನಲ್ಲಿ ಬೆಳೆಸ್ಕೊಂಡಿದ್ದಾರೆ ಅಂತ ಯಾವಾಗ್ಲೂ ಫೀಲ್ ಮಾಡ್ತೀನಿ ನಾನು. ಏನ್ ನಿಮಗೇನು ರಿಟೈರ್ಡ್ ಇಲ್ವಾ ನಿಮಗೆ? ಏನಂಗಂದ್ರೆ ಪದ್ಮಶ್ರೀ ಡಾಕ್ಟರ್ ಗುಬ್ಬಿ ವೀರಣ್ಣನವರ ಈ ಕ್ಷಣದಲ್ಲಿ ನೆನಪಿಸ್ಕೊಳ್ತಾ, ತಾತನ ಯಾವ ಗುಣ ನಿಮ್ಮಲ್ಲಿದೆ? ನಮ್ಮ ತಾತ ಇಲ್ದಲೆ ನಾವಿಲ್ಲ. ಬಟ್ ನಾನು ಎಲ್ಲೂ ನಮ್ಮ ತಾತನ ಹೆಸರು ಉಪಯೋಗಿಸ್ಕೊಳ್ಳಲ್ಲ. ಒಂದ್ ದಿನ ಫ್ರೀ ಇಲ್ಲದೆ ಹಿಂಗ್ ಓಡಾಡ್ತಾನೆ ಇದ್ದಾರೆ. ಕ್ಯಾಮ್ರಾ ಒಂದು ಬಿಟ್ಟು ಇನ್ನೆಲ್ಲ ಕೆಲಸನೂ ನಾನು ಈ ಫೀಲ್ಡಲ್ಲಿ ಮಾಡಿದ್ದೀನಿ. 65 ವರ್ಷ ಆಯ್ತು. ತಿರುಗಿ ನೋಡಿದಾಗ ನಿಮ್ಮ ಹೆಜ್ಜೆ ಗುರುತುಗಳು ಏನ್ ಕತೆ ಹೇಳುತ್ತೆ? 8ರಿಂದ 10 ಕಾರ್ಪೊರೇಷನ್ ಗರ್ಲ್ಸ್ ಹೈಸ್ಕೂಲು, ಮಹಾರಾಣಿ. ಆಮೇಲೆ ಅದು 2 ವರ್ಷ ಡಮಾರು. ಅದ್ ನಾಚಿಕೆ ನೋಡು. ಈ ಸುಂದರಮ್ಮ ಇದಾರಲ್ಲ, ಇವ್ರೊಂಥರ ಗಾಂಧಿನಗರದ ರೌಡಿ ಬೇಬಿ. ಹುಡುಗಿರ್ಗೆ ರೇಗಿಸ್ಲಿ ಅದ್ ನನಗೆ ಆಗ್ತಿರ್ಲಿಲ್ಲ. ನನಗೆ ಫುಲ್ ಜಗಳಕ್ಕೆ ನಿಲ್ತು ಬಿಡ್ತಿದ್ದೆ ನಾನು. ಕಬಡ್ಡಿ ಕ್ಯಾಪ್ಟನ್ ನಾನು. ತೆರಿಗೆ ಅದು ಬ್ರೆತ್ ಕಂಟ್ರೋಲ್ ಹೇಳ್ಬೇಕಲ್ಲ, ಅದು ಬಿಡಿಕ್ 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 ಬಿಡಿಕ್. ದೊಡ್ಡ ಕಲಾವಿದ್ರು ಅಂದ್ರೆ ಯಾರು ಬರ್ತಿದ್ರು ನೆನ್ಪಿರೋಂಗೆ? ನಿಮಗೆ ನೆನ್ಪಿರೋಂಗೆ ರಾಜ್ಕುಮಾರಣ್ಣ ಬರೋರು, ಗುಬ್ಬಿ. ಆಮೇಲೆ ಅಯ್ಯರ್ ಅವರು, ಜಿ ವಿ ಅಯ್ಯರ್ ಅವ್ರು ಬರೋರು. ನಾನು ಯಾರು ನೋಡಿ ಎಕ್ಸೈಟು ಆಗಿಲ್ಲ. ಒಂದೇ ಒಂದು ಆಂಬಿಷನ್ ಇರೋದು, ಅಮಿತಾಬ್ ಬಚ್ಚನ್ಗೆ ಹೋಗಿ ಹಿಂಗ್ ಮುಟ್ಕೊಂಡು ಬರ್ಬೇಕು. ನನ್ನ ಫೇವ್ರೇಟ್ ಆರ್ಟ್. ನಾಟಕದ ಮೇಲೆ ಅಷ್ಟೇ ಲವ್ ಆಗಿಲ್ಲ, ನಾಟಕ ಮಾಡೋರ್ ಮೇಲೂ ಲವ್ ಆಯ್ತು. ಖಂಡಿತ. ಇದು ಯಾವಾಗ ಶುರು ಆಯ್ತದು ಈ ಚೈಲ್ಡ್ ಆರ್ಟಿಸ್ಟ್ ಕತೆ? ನಾನು 1 ವರ್ಷದಲ್ಲಿದ್ದಾಗಲೇ ಎಂಟ್ರಿ ಆಗಿದ್ದು ಸ್ಟೇಜು. ಲೀಡ್ ರೋಲಿಗೆ ಬರಲಿಲ್ಲ, ಸಪೋರ್ಟಿಂಗ್ ರೋಲಿಗೆ ಬಂದ್ಬಿಟ್ರಿ. ಯಾವುದೇ ರೋಲ್ ಕೊಟ್ಟರು ನಿಯತ್ತಾಗಿ ಮಾಡಬೇಕು, ಆ ಪಾತ್ರಕ್ಕೊಂದು ನ್ಯಾಯ ಒದಗಿಸ್ಬೇಕು ಅನ್ನೋದು ನನಗಿದೆ. ಅಷ್ಟೇ. ನೀನು ಕುಡ್ಕೊಂಡು ರೋಲ್ ಮಾಡು, ಕ್ಲಾಪ್ಸ್ ಹೊಡೆದಿದ್ದಾರೆ. ಆಮೇಲೆ ನನ್ನ ಸೀನಿಯರ್ಸ್ ಎಲ್ಲ ಬಂದು ನೀನು ಯಾವಾಗಿಂದ ಕುಡಿಯೋಕೆ ಶುರು ಅಂತ ಕೇಳಿದ್ರು ನನಗೆ. ಯಾವ ಸ್ಪೇಸಲ್ಲಿ ಕಾಡ್ತಾರೆ ಶಂಕರ್ನಾಗ ಈಗಲೂ? ಅವ್ರು ಹೆಂಗೆ ಅಂತಂದರೆ, ಏನೇ ಆದರೂ ನಮ್ಗೆ ಫಸ್ಟ್ ಕರ್ನಾಟಕದಲ್ಲೇ ಆಗ್ಬೇಕು, ಕರ್ನಾಟಕದಲ್ಲೇ ಆಗ್ಬೇಕು. ಈಗೆಲ್ಲ ಬರೀ ಸೋಬೇರಿಗಳೇ ಆಗೋಗ್ಬಿಟ್ಟಿದ್ದಾರೆ. ಅವನ್ನೆಲ್ಲೋ ಕೂತ್ಕೊಂಡು ಅದೊಂದು ಬಂದ್ಬಿಟ್ಟಿದೆಯಲ್ಲ ಮರ ದರಿದ್ರ. ಈಗಿನ ಯಾರಿಗೂ ಕೆಲಸ ಬೇಕಾಗಿಲ್ಲ ಹರೀಶ್, ದುಡ್ಡು ಬೇಕು. ಈ ಜೆನ್ ಝಿ, ಜೆನ್ ಆಲ್ಫಾ, ಈ ಜನ್ರೇಷನ್ ಬಂದ್ಬಿಟ್ಟಿದೀವಿ ನಾವು. ಹಳೆದೆಲ್ಲ ಮಾಸ ಹೋಗ್ತಾ ಇದೆ. ಮೊದಲು ನಾವು 100 ದಿವಸ ಓಡ್ತು ಅಂತಂದರೆ ಖುಷಿ ಪಡ್ತಿದ್ವಿ. ಈಗ 1 ವಾರ ಓಡ್ತಂತೆ ಅಂತ. ಗಾಂಧಿನಗರ ಹೇಗಿದೆ? ಪ್ರಭಾತ್ ಟಾಕೀಸಿಂದ ಹಿಡಿದು ಮೂವಿ ಲ್ಯಾಂಡ್ವರೆಗೂ 21 ಥಿಯೇಟ್ರ್. ಈ ಕಲಾವಿದರಿಗೆ ರಂಗಭೂಮಿ ಟಚ್ ಇತ್ತಲ್ಲ ಮೊದಲೆಲ್ಲ, ಈಗ ಆ ಥರದ ಪರಿಸ್ಥಿತಿ ಇಲ್ಲ. ನೋಡಕ್ ತ್ರಿಪುರ ಸುಂದರಿಯಾಗಿ ಹ್ಯಾಂಡ್ಸಮ್ ಆಗಿದ್ರೆ ಹೀರೋ ಹೀರೋಯಿನ್ ಆಗ್ಬಿಡ್ತಾರೆ. ಗುಬ್ಬಿ ಊರಿನ ಜೊತೆ ನಂಟು ಹೇಗಿದೆ? ಈಗ ಅಲ್ಲಿ ಯಾರು ಇಲ್ಲವೂ ಇಲ್ಲ ಗುಬ್ಬಿಲಿ. ಸಮಾಧಿನೇ ಪಾಳ್ಬಿಟ್ಟು. ಅಯ್ಯೋ ನಿಜ, ದುರಂತ.